ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಒಂದು ನಿಮಿಷ. ಕರೆಂಟ್ ಹಾಕಿಲ್ಲ ಅಂದರೆ ಒಂಥರ ಬೆಳಕೆ ಕಾಣಿಸಲ್ಲ, ಅಷ್ಟು ಕ್ಲಿಯರಾಗಿ ಬರೋದಿಲ್ಲ, ಕತ್ಲೆ ಥರ ಬರ್ತಾ ಇದೆ. ಓಕೆ, ಹಾಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬುಧವಾರ, ಅದಕ್ಕೆ ಇವತ್ತೇ ಗುರುವಾರ ಅಲ್ಲ ಬುಧವಾರ ಇವತ್ತು ಏರ್ ಪ್ಯಾಕ್ ಹಾಕೋಣ ಅಂತೇಳಿ. ಅದೇ ಮೊನ್ನೆ ತಂದಿದ್ನಲ್ಲ, ಬಾಲಾಜೀಸ್ ಅವ್ರದ್ದು ಬ್ರ್ಯಾಂಡ್ ಇದು. ಚೆನ್ನಾಗಿದ್ರೆ ಇದನ್ನೇ ಯೂಸ್ ಮಾಡೋಣ, ಅಂದರೆ ಇದೇ ಬ್ರ್ಯಾಂಡ್ನ ಯೂಸ್ ಮಾಡೋಣ ಅಂತೇಳಿ. ಗೊತ್ತಿಲ್ಲ, ಇಲ್ಲಿ ಭೃಂಗರಾಜ ಅಂತ ಇದೆ, ನಾವು ಭೃಂಗರಾಜ ಅಂತೇಳಿ ತಂದಿರ್ತೀವಿ. ನಿಜವಾಗ್ಲೂ ಭೃಂಗರಾಜ ಪೌಡರ್ನೇ ಹಾಕಿರ್ತಾರೆ, ಇಲ್ಲ ಬೇರೆ ಏನಾದರೂ ಹಾಕಿರ್ತಾರೆ, ಅಲ್ಲಿ ಗೊತ್ತಿಲ್ಲ. ಓಕೆ, ಇವಾಗ ಅದ್ರದ್ದು ಏರ್ ಪ್ಯಾಕ್ ಹಾಕೋಣ ಅಂತೇಳಿ, ಅದು ಮತ್ತು ಸೀಗೆಕಾಯಿ ಪುಡಿ ಎರಡೂ ಯೂಸ್ ಮಾಡ್ತಾಯಿದ್ದೀನಿ. ಸೀಗೆಕಾಯಿ ಪುಡಿ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ಲು, ಫ್ರೇಗ್ರೆನ್ಸ್ ಏನಿರುತ್ತೆ ಕೂದಲಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಭೃಂಗರಾಜ ಮಾತ್ರ ಸೇಮ್ ನಾನು ಆನ್ಲೈನಲ್ಲಿ ತರಿಸಿದ್ದೆ, ಅದು ಕೂಡ ಇದೇ ಥರನೇ ಇತ್ತು. ಇದು ಕೂಡ ಸೇಮ್ ಭೃಂಗರಾಜ ಪೌಡರ್ ಥರನೇ, ಸೇಮ್ ಆ ಕಲರೇ ಇದೆ, ಕಲರ್ ಮಾತ್ರ. ಹಾಗೆ ಸೀಗೆಕಾಯಿ ಪುಡಿ ಸ್ಮೆಲ್ ಅಷ್ಟೊಂದು ಘಾಟಿಲ್ಲ. ಸೀಗೆಕಾಯಿ ಪುಡಿ ಅಂದ ತಕ್ಷಣ ಹೇಗಿರುತ್ತೆ, ಸೀಗೆಕಾಯಿ ಪೌಡರ್ನ ಪ್ಯಾಕೆಟ್ನ ಹೊಡಿತಾ ಇದ್ದಂಗೆ, ಅಂದರೆ ಓಪನ್ ಮಾಡ್ತಾ ಇದ್ದಂಗೆ ಫುಲ್ಲು ಥರ ಘಾಟು, ಮೂಗಿಗೆ ಅಕ್ಷಿ ಅನ್ನೋ ಥರ ಆಗುತ್ತೆ. ನೋಡಿ ಎಷ್ಟು ಸ್ಮೆಲ್ ಎಳಿತಾ ಇದ್ದೀನಿ, ಏನು ಸ್ಮೆಲ್ಲೇ ಇಲ್ಲ. ಇಷ್ಟೊತ್ತಿಗೆ ಅಕ್ಷಿ ಅನ್ನೋ ಥರ ಬರಬೇಕಿತ್ತು, ಏನು ಬಂದಿಲ್ಲ, ಗೊತ್ತಿಲ್ಲ ಯಾವ ಥರ ಇರುತ್ತೆ ಏನೋ ಅಂತ. ಅದಕ್ಕೆ ಹೇಳಿದ್ದು ನಾನು, ನಿಜವಾಗ್ಲೂ ಅದೇ ಪೌಡರ್ನ ಯೂಸ್ ಮಾಡಿರ್ತಾರೋ ಇಲ್ಲೋ, ಬೇರೆ ಏನಾದರೂ ಯೂಸ್ ಮಾಡಿರ್ತಾರೋ ಅಂತ ಗೊತ್ತಿಲ್ಲ ಅಂಥೇಳಿ. ಓಕೆ, ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಬರೀ ರೂಟಿಗೆ ಅಷ್ಟೇ ಅಲ್ವ ಹಚ್ಚೋದು, ಅದರಿಂದ. ಓಕೆ, ಭೃಂಗರಾಜ ಇನ್ನೊಂದು ಸ್ವಲ್ಪ ಭೃಂಗರಾಜ ಮಾತ್ರ ಸೇಮ್ ಕಲರ್ ಇದೆ, ಸ್ಮೆಲ್ಲೇನು ಗೊತ್ತೇ ಆಗಲ್ಲ ಇವೆಲ್ಲ. ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ, ಅದು ಆ್ಯಡೇ ಆಗಿಲ್ಲ, ಆಫ್ ಮಾಡಿಬಿಟ್ಟಿದ್ದೀನಿ. ಆದರೆ ಆನಲ್ಲಿದೆ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಒಂದೊಂದು ಸರಿ ಹಾಗೆ ನೋಡಿ ಆಗೋದು. ಹಾಗೆ ಸ್ವಲ್ಪ ಏನೋ ನೋಡಿ ಧೂಳೆ, ಹರಳೆಣ್ಣೆ ಇವಾಗ ಕೋಲ್ಡು ಅಲ್ವಾ, ಅದರಿಂದ ಯೂಸೇ ಮಾಡ್ತಿಲ್ಲ, ಅದಕ್ಕೆ ಅದೆಲ್ಲ ಧೂಳಾಗ್ಬಿಟ್ಟಿದೆ. ಏನಂದರೆ ಕೊಬ್ಬರಿ ಎಣ್ಣೆ ಎಲ್ಲ ಫುಲ್ ಗಟ್ಟಿಯಾಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಏರ್ ಪ್ಯಾಕ್ ರೆಡಿ. ಈ ವೆದರಲ್ಲಿ ಹರಳೆಣ್ಣೆ ಹಾಕಬೇಡಿ, ಇದು ಏರ್ ಪ್ಯಾಕಿಗೆ ಅಷ್ಟೇ ಯೂಸ್ ಮಾಡ್ಕೋತಾ ಇರೋದು ಅಷ್ಟೇ. ಹರಳೆಣ್ಣೆ ಏನಂದರೆ ಈ ವೆದರಿಗೆ ಶೀತ ಆಗಿಬಿಡುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ನನಗೆ ಓಕೆ, ಏರ್ ಪ್ಯಾಕ್ ರೆಡಿ. ಈ ರೀತಿ ಮಾಡ್ಕೊಂಡಿರ್ತೀನಿ. ಇದರಲ್ಲಿ ನೀವು ಅರ್ಧ ಬೌಲಷ್ಟು ಇದೆ, ಇದು ಬರೀ ರೂಟಿಗಾಗಿರೋದ್ರಿಂದ. ಓಕೆ, ಇಷ್ಟು ಸಾಕು, ಕಾಣಿಸಿದೆಯಾ? ಇಷ್ಟು ಸಾಕು, ಇಷ್ಟು ತೆಳು ಮಾಡ್ಕೊಂಡಿರ್ತೀನಿ. ಈಗೆಂದರೆ ತುಂಬ ಹೊತ್ತಿರಲ್ಲ, ಒಂದು ಹಾಫ್ ಆನ್ ಅವರ್ ಇದ್ದು ಸ್ನಾನ ಮಾಡಿಬಿಡ್ತೀನಿ ಇದರಿಂದ. ಓಕೆ, ಹಾಗೆ ಇನ್ನೊಂದು ಹೇಳಬೇಕು, ಸೀಗೆ ಪುಡಿ ಹೇಳಿದ್ನಲ್ಲ, ಸೀಗೆ ಪುಡಿ ಸ್ಮೆಲ್ಲೇ ಇಲ್ಲ, ಅಂದರೆ ಲೈಟಾಗಿ ಸ್ಮೆಲ್ ಇದೆ, ತುಂಬ ಸ್ಮೆಲ್ ಇಲ್ಲ. ಆಮೇಲೆ ಏನಂದರೆ ನಾನು ಎಕ್ಸ್ಪೈರಿ ಡೇಟ್ ನೋಡಿನೇ ತೊಗೊಬಂದಿರುವಂಥದ್ದು ಸೀಗೆ ಪೌಡರ್ನ, ಆದರೆ ಅಷ್ಟೊಂದೇನು ಘಾಟೇ ಇಲ್ಲ. ಮೊದಲೆಲ್ಲ ಅಮ್ಮ ಎಲ್ಲ ಯೂಸ್ ಮಾಡ್ತಿದ್ರಲ್ಲ, ಅದು ಹಿಂಗೆ ಅಂದರೆ ಥರ ಘಾಟ್ ಬಂದುಬಿಡ್ತಾಯಿತ್ತು. ಅದು ಆ ಡಬ್ಬ ಇರುತ್ತಲ್ಲ, ಸೀಗೆ ಪುಡಿ ಡಬ್ಬ, ಅದನ್ನು ಓಪನ್ ಮಾಡ್ತಿದ್ದಂಗೆ ಒಂಥರ ಮೂಗೆಲ್ಲ ಒಂಥರ ಆಗ್ಬಿಡೋದು, ಆ ಥರ ಎಲ್ಲ ಆಗ್ತಿತ್ತು. ಇದು ಆ ಥರ ಎಲ್ಲ ಏನು ಅನಿಸಿಲ್ಲ, ಅದರಿಂದ ಇದು ಸೀಗೆ ಪುಡಿನ ಅಂತ ಡೌಟು ನನಗೆ. ಅದಕ್ಕೆ ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ ತಂದಿರೋದು. ನೆಕ್ಸ್ಟ್ ಟೈಮು ಇನ್ನೊಂದು ತೊಗೊಂಡಿದ್ದೆ, ರೀಟಾ ಪೌಡರ್ ಸಿಗುತ್ತೆ, ಅದು ತೊಗೊಂಡಿದ್ದೆ, ಅದು ಚೆನ್ನಾಗಿರುತ್ತೆ ಅಂತೇಳಿ. ನೆಕ್ಸ್ಟ್ ಟೈಮ್ ಅದು ತೊಗೊಬರ್ತೀನಿ, ಆವಾಗ ಗೊತ್ತಾಗುತ್ತೆ.
ಅದೂ ಏನಾದ್ರು ನ್ಯಾಚುರಲ್ಲ ಇಲ್ಲ ಬೇರೆ ಏನಾದರೂ ಮಿಕ್ಸ್ ಮಾಡಿದಾರಾ ಏನು ಅಂತ. ಅಂದರೆ ಫುಲ್ಲು ಅಂದರೆ ಈಗ ಸೀಗೆ ಪುಡಿ ತೊಗೊಂಡ್ರೆ ಸೀಗೆ ಪುಡಿನೇ ಎಲ್ಲ ಫುಲ್ಲು ಸೀಗೆ ಪುಡಿ ಅಂತ ಹೇಳೋಕ್ಕಾಗಲ್ಲ. ಒಂದು 20% ಸೀಗೆ ಪುಡಿ ಯೂಸ್ ಮಿಕ್ಸ್ ಮಾಡಿರ್ತಾರೆ. ಇನ್ನು ಮಿಕ್ಕಿದ್ದು ಏನು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆ ಥರ ಯೂಸ್ ಮಾಡ್ತಾರೆ. ಈ ಪೌಡರ್ಗಳು ಅಷ್ಟೇ, ಏರ್ ಪ್ಯಾಕ್ ಪೌಡರ್ಗಳು ಇದು ಅಷ್ಟೇ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 20-25% ನ್ಯಾಚುರಲ್ ಪೌಡರ್ ಇರುತ್ತೆ. ಇನ್ನೂ 80% ಇಲ್ಲ ಒಂದು 85% ಏನಂದರೆ ಬೇರೆ ಏನೋ ಮಿಕ್ಸ್ ಮಾಡಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಓಕೆ, ಆವಾಗ ನಾವು ಕಾಲೇಜ್ಗೆ ಹೋದಾಗ ಸಾಮ್ರಾಟ್ ಪೌಡರ್ ಬರ್ತಾಯಿತ್ತು, ಸೀಗೆ ಪುಡಿ ಪೌಡರ್, ಅದು ತುಂಬ ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆ ಸೀಗೆ ಪುಡಿಯಿಂದ ನಾವು ಮುಖನೂ ಕೂಡ ನೀಟಾಗಿ ವಾಶ್ ಮಾಡ್ಕೋಬೋದು. ಇವಾಗ ನಾವು ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅಂಗಡಿಯಿಂದ, ಅಂದರೆ ಬೇರೆದೆಲ್ಲ ಏನೇನೋ ಸಿಗುತ್ತಲ್ಲ, ಬೇರೆ ಬೇರೆ ಬ್ರ್ಯಾಂಡ್ಗಳದ್ದೆಲ್ಲ ಇರುತ್ತಲ್ಲ, ಅದ್ರ ಬದಲು ಸೀಗೆ ಪುಡಿನ ಪ್ಯೂರ್ ಸೀಗೆ ಪುಡಿ ಸಿಕ್ಕರೆ ಅದರಿಂದನೂ ಕೂಡ ಮುಖನ ನೀಟಾಗಿ ವಾಶ್ ಮಾಡ್ಬೋದು. ಅದೇನಂದರೆ ಸ್ವಲ್ಪ ಕಣ್ಣಿಗೆ ಹೋದರೆ ಉರಿ ಆಗುತ್ತೆ ಮತ್ತು ಕಣ್ಣಲ್ಲೆಲ್ಲ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ ಅದು ಕೂಡ ಒಂದು ಒಳ್ಳೆ ಫೇಸ್ ವಾಶು ಸೀಗೆ ಪುಡಿ. ಓಕೆ, ಯಾರಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ ಬೇಕಾದರೆ. ಆದರೆ ಕಣ್ಣಿಗೆ ಮಾತ್ರ ತಗಲ್ಬಾರ್ದು, ಕಣ್ಣಿಗೆ ಆ ಥರ ನೋಡಿಕೊಂಡು ವಾಶ್ ಮಾಡಬೇಕಷ್ಟೆ. ಈ ಕಡಲೆ ಹಿಟ್ಟು ಬೇರೆದೆಲ್ಲ ಹೇಗೆ ಅಂದರೆ ಹೇಗಾದರೂ ಮಾಡಿಬಿಡ್ಬೋದು, ಕಣ್ಣಿಗೆ ಹೋದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದೆಲ್ಲ ಹೇಗೆ ಅಂದರೆ ಸ್ವಲ್ಪ ಕಣ್ಣಿಗೆ ಹೋದರೆ ಉರಿ ಆಗೋದು, ಕಣ್ಣೆಲ್ಲ ರೆಡ್ಗಾಗ್ಬಿಟ್ಟಿರುತ್ತೆ. ಅದರಿಂದ ಯೂಸ್ ಮಾಡ್ಬೋದು, ಆದರೆ ಈ ರೀತಿ ಅಷ್ಟೇ. ಯೂಸ್ ಮಾಡೋಂಗಿದ್ರೆ ನೋಡಿ ಮಾಡಿ. ಎಲ್ಲ ಇಲ್ಲಿ ಕರ್ಗಿ ಸೌಂಡ್ ಆಗ್ತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಕಾಂಪೌಂಡ್ ಮೇಲೆ ಕೂತವಳೆ. ಏನೋ ಗೋಮಿ, ಓಕೆ. ಹಾಗೆ ನಾನು ಕೆಳಗಡೆ ಯಾಕೆ ಬಂದೆ ಅಂದರೆ, ಇದು ಬದನೆ ಗಿಡನ ದಾರ ಹಾಕಿ ಕಟ್ಟಿದ್ನಲ್ಲ, ಇಲ್ಲಿ ಎಷ್ಟು ಸ್ಮಾರ್ಟ್ ಇದೆ ಅಂದರೆ ನೋಡಿ, ಗಿಡನ ಬಗ್ಗಿಸ್ಕೊಂಡು ತಿಂದಿರೋದು. ಇಲ್ಲೆಲ್ಲ ಒಂದೊಂದು ಸ್ವಲ್ಪ ಸುಮಾರು ಇಲ್ಲೂ ಕೂಡ ಬದನೆಕಾಯಿ ಎಲ್ಲ ಬಿಟ್ಟಿತ್ತು. ಎಷ್ಟು ಸ್ಮಾರ್ಟ್ ಇದೆ ಅಂತ ನನಗೆ ನೋಡ್ಬಿಟ್ಟು ಖುಷಿ ಆಗ್ತಿತ್ತು. ಎಲ್ಲರೂ ಇವಾಗ ಸ್ಮಾರ್ಟ್ ಅಂತಿರ್ತಾರಲ್ಲ, ಅದೇ ಥರನೇ ಅದು ಕೂಡ ಸ್ಮಾರ್ಟಾಗಿ ಇಲ್ಲಿ ಬಂದು ಯಾವ ಥರ ಬಂದಿರೋದು ಗೊತ್ತಾ, ಇಲ್ಲಿ ನೋಡಿ, ಇದ್ರ ಮೇಲೆ ಹತ್ಬಿಟ್ಟು ನಿಮಗೆ ಕಾಣಿಸಿದೆಯಾ, ಈ ದಾಸವಾಳದ ಗಿಡದ ಮೇಲೆ ಹತ್ತಿ, ಇಲ್ಲಿ ನೋಡಿ ಈ ರೆಂಬೆ ಮೇಲೆ ಹತ್ತಿ ಇದ್ರ ಮೇಲೆ ಹಾಗೆ ಇಲ್ಲಿ ಬಂದು ಕುತ್ಕೊಂಡು ತಿಂದ್ಬಿಟ್ಟು ಹೋಗಿರೋದು. ಇಲ್ಲಿ ನೋಡ್ತಿರ್ಬೋದು ಹೂಗಳೆಷ್ಟೆಲ್ಲ ಬಿಟ್ಟಿದೆ. ಇದೆಲ್ಲ ಬದನೆಕಾಯಿ ಬರುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಕಾಯಿ ಥರ ಆಗಿರುತ್ತಲ್ಲ, ಅವಾಗ ಕಿತ್ಕೊಂಡು ತಿಂದ್ಬಿಡುತ್ತೆ. ವೇಸ್ಟು ಬದನೆ ಗಿಡಕ್ಕೆಲ್ಲ ನೀರು ಹಾಕೋದು. ಮತ್ತು ಇಲ್ಲಿ ನೋಡಿ ಬಿಲಗಳು ಎಷ್ಟು ದೊಡ್ಡದಿದೆ. ಅಯ್ಯೋ ಕತೆ, ಅದನ್ನು ತೋರ್ಸಕ್ಕೆ ಬಂದಿದ್ದು. ಯಾಕೆ ನಾನು ತುಳಸಿ ಗಿಡ ಇದು ಬರಲ್ಲ ಅನ್ಕೋತೀನಿ. ತುಳಸಿ ನನ್ನ ಪ್ರಕಾರ ಡೌಟು. ಇನ್ನೊಂದು ಸ್ವಲ್ಪ ದಿನ ನೋಡಿಬಿಟ್ಟು, ಇಲ್ಲಿ ಕಾಣಿಸಿದೆಯಲ್ಲ, ಇಲ್ಲೂ ತುಳಸಿಗಳಿದೆ ತುಂಬ ಚಿಕ್ಕದು. ಇದನ್ನು ಕಿತ್ಬಿಟ್ಟು ಹಾಕಬೇಕಾಗತ್ತೆ ಅಷ್ಟೆ. ಇದು ಬಂದು ನೆಕ್ಸ್ಟ್ ಡೇ, ಮತ್ತು ಯಾವುದೇ ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಡೇ ಅಂದರೆ ಇದು ಕ್ರಿಸ್ಮಸ್ ದಿನ. ಕೌಶಿಗೆ ಕಾಲೇಜಲ್ಲಿ ಆ್ಯನಿವಲ್ ಡೇ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ನಾನು ಬೆಳಿಗ್ಗೆ 10 ಗಂಟೆಗೆ ಅಂತೇಳಿ ಬಂದಿರೋದು ಬಸ್ ಸ್ಟ್ಯಾಂಡಿಗೆ. ಬಸ್ ಹತ್ತಿದೆ, ಬಸ್ಗಳೇನು ಬರ್ತಾ ಇರುತ್ತೆ, ಬಸ್ ಹತ್ಕೊಂಡೆ. ಆದರೆ ನಾನು ಹೋಗಿದ್ದು 10:45ಗೆ ಕಾಲೇಜ್ ಹತ್ರ. 2 ಸ್ಟಾಪು ನಮ್ಮ ಮನೆಯಿಂದ, ಆದರೆ ಅಷ್ಟೊತ್ತು ಟೈಮ್ ತೊಗೊಂಡಿದೆ. ಹೊಸೂರು ಹತ್ರ ಹತ್ತಿಬೆಲೆ ಹತ್ರನ ಏನೋ ರೋಡ್ ಏನೋ ರಿಪೇರಿ ಆಗ್ತಿದೆ ಅಂತ ಕೌಶಿ ಹೇಳ್ತಾ ಇದ್ದ. ಅವನು ಅಂದರೆ ಇವಾಗ ಅವ್ನು ಕಾಲೇಜಿಗೆ ಹೋಗ್ತಾ ಇರ್ತಾನಲ್ಲ, ಅಲ್ಲೇನೋ ರೋಡ್ ರಿಪೇರಿ ಆಗ್ತಾ ಇದೆಯಮ್ಮ, ಡೈಲಿ ಫುಲ್ ಟ್ರಾಫಿಕ್ ಜಾಮ್ ಅಂತ ಹೇಳ್ತಾ ಇರ್ತಾನೆ. ನಾನು 10:45ಗೆ ಹೋದೆ. ಅಷ್ಟು ಬೇಗ ಹೋಗ್ತಿರ್ಲಿಲ್ಲ, ಲೇಟಾಗಿ ಹೋಗ್ತಿದ್ದೆ. ಅವನದೇ ಫಸ್ಟು ಡ್ಯಾನ್ಸ್ ಅಂತ ಹೇಳಿದ್ದ, ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಬೇಗ ಹೋದೆ. 11 ಗಂಟೆಗೆಲ್ಲ ಒಂದು ಡ್ಯಾನ್ಸ್ ಮುಗೀತು. ಒಂದು ಫುಲ್ ಡ್ಯಾನ್ಸ್ ಏನಿರಲಿಲ್ಲ, ಮಧ್ಯೆ ಎಂಟ್ರಿ ಕೊಟ್ಬಿಟ್ಟು, ಡ್ಯಾನ್ಸ್ ಮಧ್ಯೆ ಒಂದು ಎಂಟ್ರಿ ಕೊಟ್ಟು 1-2 ಸ್ಟೆಪ್ ಹಾಕೋದಷ್ಟೇ.
ಆಮೇಲೆ ಅದ್ರದ್ದು ವೀಡಿಯೋ ಮಾಡೋಂಗಿಲ್ಲ, ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ವೀಡಿಯೋ ಮಾಡೋಕ್ಕೆ ಹೋದರೆ ಯಾರಾದರೂ ನೋಡಿದ್ರೆ ಬಂದು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಅಲ್ಲಿ ವೀಡಿಯೋ ಮಾಡಿಲ್ಲ. ಆಮೇಲೆ ವೀಡಿಯೋನ ಕಳಿಸ್ತೀನಿ ಅಂತ ಹೇಳ್ತಾರೆ, ನನಗೆ ಕಳಿಸೋದೇ ಇಲ್ಲ. ಅಂದರೆ ಗ್ರೂಪಲ್ಲಿ ಕಳಿಸ್ತೀವಿ ಅಂತ ಹೇಳ್ತಾರೆ, ಕಳಿಸಲ್ಲ, ಮರ್ತು ಬಿಡ್ತಾರ ಏನೋ ಗೊತ್ತಿಲ್ಲ. ವೀಡಿಯೋ ಮಾಡೋಕ್ಕೂ ಬಿಡಲ್ಲ. ಚೆನ್ನಾಗಿತ್ತು, ಒಂದೆರಡು ಸ್ಟೆಪ್ ಇದ್ರೂ ಚೆನ್ನಾಗಿತ್ತು. 1-2 ನಿಮಿಷ ಅಷ್ಟೇ ಇದ್ದಿದ್ದು. ಓಕೆ, ಅಲ್ಲಿ ಆ್ಯನಿವಲ್ ಡೇ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿದ್ನಲ್ಲ, ಇನ್ನೊಂದು 1 ಅವರ್ ಎಕ್ಸ್ಟ್ರಾ, ಅಂದರೆ 11 ಗಂಟೆಗೆಲ್ಲ ಒಂದು ಡ್ಯಾನ್ಸ್ ಮುಗೀತು. ಮತ್ತು ಹೇಗಿದ್ದರೂ ಹೋಗಿದ್ದೀನಲ್ಲ ಅಂಥೇಳಿ 12 ಗಂಟೆ ಗಂಟ ಕೂತ್ಕೊಂಡು ಡ್ಯಾನ್ಸ್ ಎಲ್ಲ ನೋಡಿಕೊಂಡು, ಆಮೇಲೆ ಸ್ವಲ್ಪ ತುಂಬ ಹೊತ್ತು ಡ್ಯಾನ್ಸ್ ಎಲ್ಲ ನೋಡ್ತಾಯಿದ್ರೆ ಏನಂದರೆ ಫುಲ್ ಮ್ಯೂಸಿಕ್ಕೆಲ್ಲ ಇರುತ್ತಲ್ಲ, ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಿಬಿಟ್ಟೆ, ನಾನು ಮನೆಗೆ ಬಂದುಬಿಟ್ಟು 12 ಗಂಟೆಗೆ ಬಿಟ್ಟೆ. 12:45 ಮನೆಗೆ ಬಂದು ಮನೇಲಿ ಏನು ಕೆಲಸನೂ ಮಾಡಿರಲಿಲ್ಲ, ಎಲ್ಲ ಹಾಗೆ ಬಿಟ್ಟೋಗಿದೆ. ಅಲ್ಲಿಂದ ಬಂದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ, ಆಮೇಲೆ ಮೋಹನ್ ಮಾಮನಿಗೆ ಅವತ್ತು ರಜೆ ಇರೋದ್ರಿಂದ ಅಡುಗೆ ಮಾಡೋಣ ಅಂಥೇಳಿ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆ ಅಡುಗೆ ಉಪ್ಸಾರು ಮಾಡೋಣ ಅಂಥೇಳಿ ಉಪ್ಸಾರು ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಆಮೇಲೆ ಕೌಶಿ ಸುಮಾರು ಎಷ್ಟು ಗಂಟೆಗೆ ಬಂದಿದ್ದು ಅಂದರೆ ಸಂಜೆ ಬಂದಿದ್ದು, ಒಂದು 6:30 ಆ ಥರ. ಎಲ್ಲೋಗಿದ್ದೆ ಅಂತಂದರೆ ಆ್ಯನಿವಲ್ ಡೇ ಎಲ್ಲ ಮುಗಿದಾದ್ಮೇಲೆ ಅವನು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಯಾವುದೋ ಮಾಲಿಗೆ ಹೋಗಿದ್ರಂತೆ. ಅಲ್ಲೋಗಿ ಚೆನ್ನಾಗಿ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಹೇಳ್ತಾ ಇದ್ದ, ಬಂದ್ಬಿಟ್ಟು ನಾನ್ ವೆಜ್ ಎಲ್ಲ ತಿಂದೆ ಅಮ್ಮ ಚೆನ್ನಾಗಿ, ಎಲ್ಲರೂ ಸೇರಿಕೊಂಡು ಇಷ್ಟಿಷ್ಟು ದುಡ್ಡು ಅಂತೇಳಿ ಹಾಕ್ಬಿಟ್ಟು ಬಿರಿಯಾನಿ, ಕಬಾಬು ಈ ಥರದ್ದೆಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಕೂತಿದ್ವಿ ಅಂತ ಹೇಳ್ತಾ ಇದ್ದ. ನಾನು ಆ್ಯನಿವಲ್ ಡೇ ಬೇಗನೆ ಮುಗ್ದಿರುತ್ತಲ್ವ, ಅದರಿಂದ ಯಾಕೆ ಬೇಗ ಬಂದಿಲ್ಲ ಅಂದಿದ್ದಕ್ಕೆ ಅಷ್ಟು ಹೇಳ್ದೆ. ಈ ಥರ ಎಲ್ಲ ಹೋಗಿದ್ವಿ, ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಬರೋಣ ಅಂದ್ಬಿಟ್ಟು ಹೋಗಿದ್ದು ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು, ಬೆಳಿಗ್ಗೆ ಬೇಗ ಇತ್ತಲ್ವ, ಫಸ್ಟೇ ಒಂದು ಡ್ಯಾನ್ಸ್ ಇರೋದ್ರಿಂದ ಸ್ನಾನ ಮಾಡಿದೆ, ಹಾಗೆ ಮುಖ ತೊಳ್ಕೊಂಡು ಡ್ರೆಸ್ ಹಾಕ್ಕೊಂಡು ಹೋಗಿದ್ದು. ಆಮೇಲೆ ಬಂದು ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ದು. ಓಕೆ, ಇದು ಬಂದು ಸಂಜೆ. ಕೌಶಿ ಬಂದಮೇಲೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಟಿ ವಿ ನೋಡ್ತಾ ಅವರೆಕಾಳೆಲ್ಲ ನೆನೆಸಿದ್ನಲ್ಲ ಅದನ್ನು ಇತ್ಕೋಣ ಅಂಥೇಳಿ ಕುತ್ಕೊಂಡಿದ್ದೀನಿ. ಹಾಗೆ ನೀರಲ್ಲಿ ನೆನೆಸಿರ್ತೀವಲ್ಲ ಅದನ್ನು ಇತ್ಕಬೇಕಾದ್ರೆ ಕೈ ಬೆರಳುಗಳೇನಿರುತ್ತೆ ಫುಲ್ಲು, ಬಲಗೈ ಏನಿರುತ್ತೆ ಆ ಫುಲ್ಲು, ಅಂದರೆ ಬೇಳೆನ ಅಂದರೆ ನೀರಿಂದ ತೊಗೊಂಡು, ಅಂದರೆ ನೆನೆಸಿರ್ತೀವಲ್ಲ ನೀರಲ್ಲಿ, ಅದನ್ನು ತೊಗೊಂಡು ಇತ್ಕಬೇಕಾದ್ರೆ ಫುಲ್ಲು ಅಂದರೆ ಆ ಕಾಳನ್ನೆಲ್ಲ ಇತ್ಕೋದ್ರೊಳಗಡೆ ಸುಮಾರು 1 ರಿಂದ 1.5 ಗಂಟೆ ಟೈಮ್ ತೊಗೊಳ್ತೀನಿ. ಅಂದರೆ ಕಾಳು ಎಷ್ಟು ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಅದೆಲ್ಲ ಇತ್ಕುವಾಗ ಎಲ್ಲ ಆದಮೇಲೆ ನಮ್ಮ ಕೈನ ಮುಟ್ಟಿದರೆ ಫುಲ್ಲು ತಣ್ಣಗಿರುತ್ತೆ, ಯಾಕೆಂದರೆ ನೀರೊಳಗಡೆ ಇರುತ್ತಲ್ಲ ಅದು ಕಾಳು, ಅದನ್ನು ತೊಗೊಂಡು ಇತ್ಕ್ತಾ ಇರ್ತೀವಲ್ಲ, ಅದರಿಂದ ಆ ಥರ ಆಗಿರುತ್ತೆ. ನೋಡಿ ಈ ಥರ ಮಾಡಿಕೊಂಡು ಕೂತಿದ್ದೀನಿ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ